ಹಾಯ್ ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪವನ್ ಸುನಿ ಲೈಫ್ ಸ್ಟೈಲ್‌ಗೆ ಎಲ್ಲರಿಗೂ ಸ್ವಾಗತ. ಎಲ್ರೂ ಹೇಗಿದ್ದೀರಾ? ಐ ಹೋಪ್ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಆದ್ರೂ ಕೂಡ ತುಂಬಾ ಬೇಜಾರಾಗ್ತಿದೆ. ಯಾಕೆ ಅಂತಂದ್ರೆ ಯಾರು ಕೂಡ ನನ್ನ ವಿಡಿಯೋನ ಸರಿಯಾಗಿ ನೋಡ್ತಾ ಇಲ್ಲ. ಸೊ ಹಾಗೆ ಲೈಕ್ ಕೂಡ ಮಾಡ್ತಾ ಇಲ್ಲ, ಕಮೆಂಟ್ ಕೂಡ ಮಾಡ್ತಿಲ್ಲ. ನನ್ಗೆ ಮಾಡ್ಬೇಕೋ ಬೇಡವೋ ಅನ್ನೋದು ತುಂಬಾನೇ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಸುಮ್ನೆ ವಿಡಿಯೋ ಮಾಡೋದು ನಿಲ್ಸೋಣ ಕೂಡ ನಿಲ್ಸ್ಬೇಕು ಕೂಡ ಅಂತ ಅನ್ಕೊಂಡಿದೀನಿ. ಸೊ ಏನಾಗುತ್ತೋ ಗೊತ್ತಿಲ್ಲ. ಯಾಕೆಂದ್ರೆ ನಾನ್ ಸೀರಿಯಲ್ ಹಾಕ್ಬೇಕಾದಾಗ ತುಂಬಾ ಜನ ನೋಡ್ತಾ ಇದ್ದೀರಾ ಅವಾಗ. ತುಂಬಾ ಜನ ಲೈಕ್ ಕೂಡ ಮಾಡ್ತಿದ್ರಿ, ಕಮೆಂಟ್ ಕೂಡ ಮಾಡ್ತಿದ್ರಿ. ಸೊ ಇವಾಗ ಯಾಕೋ ನನ್ನ ಡೈಲಿ ವ್ಲಾಗ್ಸ್ ನಿಮ್ಗೆಲ್ಲ ಇಷ್ಟ ಆಗ್ತಿದೆಯೋ ಇಲ್ಲ ಅನ್ನೋದು ನನ್ಗೆ ತುಂಬಾ ಕನ್ಫ್ಯೂಷನ್ಸ್ ಆಗಿದೆ. ಈ ವಿಡಿಯೋ ಕೆಳಗಡೆ ದಯವಿಟ್ಟು ನಾನು ವಿಡಿಯೋ ಮಾಡೋದು ಇಷ್ಟ ಆಗ್ತಿದೆ ಅಂತ ಅನ್ನೋರಾದ್ರೆ ಕಮೆಂಟ್ ಮಾಡಿ ಅಥವಾ ಲೈಕ್ ಮಾಡಿ. ಮತ್ತೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಜವಾಗೂ ನಾನು ಅವತ್ತು ತುಂಬಾ ಹ್ಯಾಪಿ ಆಗಿದ್ದೆ. ಇವಾಗ ತುಂಬಾ ಫೀಲ್ ಆಗ್ತಿದೆ ನನ್ಗೆ. ಸೊ ನೋಡೋಣ, ನಿಮ್ಮ ಅನಿಸಿಕೆಗಳ ಪ್ರಕಾರ ನಾನು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ. ಎಲ್ಲಿಗೆ ಇಷ್ಟೊಂದು ಫಾಸ್ಟ್ ಆಗಿ ಹೋಗ್ತಿದೀನಿ ಅಂತ ಅನ್ಕೊಂಡಿದೀರಲ್ವಾ? ಇವತ್ತು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಸೊ ಇನ್ನ ನಮ್ಮ ಅಕ್ಕನ ಮಗ ಸೊಸೆ ಇಲ್ಲೇ ಇದ್ರು. ಯಾಕೆಂದ್ರೆ ಅವ್ರು ನಿನ್ನೆ ವ್ಲಾಗ್ ಅಲ್ಲಿ ನೋಡಿರ್ತೀರ ಅಂತ ಅನ್ಕೊಂಡಿದೀನಿ. ಸೊ ಇವತ್ತು ಕೂಡ ಇಲ್ಲೇ ಇದ್ದಾರೆ. ಇವತ್ತೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಬೇಗ ಹೋಗ್ಬಿಟ್ಟು ನಾನು ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ಬಂದ್ಮೇಲೆ ಹೋಗೋಣ ಹಾಸ್ಪಿಟ್ಲಿಗೆ ಅಂತ ಹೇಳ್ಬಿಟ್ಟು 10 ಗಂಟೆಗೆ ಕಂಪ್ಯೂಟರ್ ಕ್ಲಾಸ್ ಇರುತ್ತಲ್ವಾ? ಸೊ 11:15ಗೆಲ್ಲ ಮುಗಿಸ್ಕೊಂಡು ಬಂದು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಬೇಗ ಬೇಗ ಹೋಗ್ತಾ ಇದ್ದೆ. ಇನ್ನ ಎಲ್ಲ ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ವಾಪಸ್ ಬಂದಾಯ್ತು. ಅದನ್ನೆಲ್ಲ ಶೂಟ್ ಮಾಡ್ಕೊಂಡಿಲ್ಲ. ಸೊ ಇನ್ನ ನೋಡಿ ನನ್ ಮಗ ಬಾಗ್ಲು ಹಾಕ್ತಿದ್ದಾನೆ ಆಲ್ರೆಡಿ. ನಾವು ಕೂಡ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಇವಾಗ ಈ ಹುಡುಗಿಗೆ 5 ತಿಂಗಳಾಗಿದೆ. ಇವಾಗ ಒಂದು ಸ್ಕ್ಯಾನ್ ಕೊಟ್ಟಿದ್ದಾರೆ. ಆ ಸ್ಕ್ಯಾನ್ ಮಾಡಿಸಿ ಆ ಮಗು ಹೇಗ್ ಬರ್ತಿದೆ, ಏನು ಹೊಟ್ಟೆ ಒಳಗಡೆ ಹೇಗೆ ಉಸಿರಾಡ್ತಿದೆ, ಹೇಗ್ ಕೈ ಕಾಲೆಲ್ಲ ಆಡಿಸ್ತಾ ಇದೆ ಅನ್ನೋದು ಒಂದು ಸ್ಕ್ಯಾನ್ ಇರುತ್ತಂತೆ. ಅದ್ರ ಬಗ್ಗೆ ನಂಗೆ ನಿಜವಾಗೂ ಐಡಿಯಾ ಇಲ್ಲ. ಸೊ ಆ ಸ್ಕ್ಯಾನ್ ಇವತ್ತು ನಿನ್ನೆನೆ ಮಾಡಿಸ್ಕೊಂಡು ಬಂದಿದ್ರು. ಸೊ ಇವತ್ತು ಅದನ್ನ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಡಾಕ್ಟರ್ ಹತ್ರ. ನಾವು ಡಾಕ್ಟರ್ ಯಾರ ಹತ್ರ ತೋರಿಸ್ತಿದೀವಿ ಅಂತ ವಿಡಿಯೋ ಮುಖಾಂತರ ನಿಮ್ಗೆ ಹೇಳ್ತೀನಿ. ಲಾಸ್ಟ್ ವರ್ಗು ವಿಡಿಯೋ ನೋಡಿದ್ರೆ ನಿಮ್ಗೆ ಖಂಡಿತ ಅರ್ಥ ಆಗುತ್ತೆ. ತುಂಬಾ ಚೆನ್ನಾಗಿ ನೋಡ್ತಾರೆ. 3 ವರ್ಷ ಆಗಿತ್ತು ಮದ್ವೆ ಆಗಿ. ಈ ಹುಡ್ಗಿ ಪ್ರೆಗ್ನೆಂಟ್ ಆಗಿರ್ಲಿಲ್ಲ. ಸೊ ಏನ್ ಮಾಡೋದು ಅಂತೇಳಿ ಇದ್ ಮಾಡಿದಾಗ ಇಲ್ಲಿ ಒಬ್ರು ನಮ್ಗೆ ಡಾಕ್ಟರ್ ಸಿಕ್ಕಿದ್ರು. ಸೊ ಅಲ್ಲಿ ನಾವು ತೋರಿಸ್ತಾ ಇದೀವಿ. ತುಂಬಾ ಚೆನ್ನಾಗಿ ನೋಡ್ತಾರೆ. ಸೊ ನೀವು ನೋಡಿದ್ರೆ ಆ ಡಾಕ್ಟರ್ ಯಾರಂತ ನಾನು ಖಂಡಿತ ಹೇಳ್ತೀನಿ. ಇನ್ನ ನಾವು ಕೂಡ ರೋಡಲ್ಲಿ ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದೀವಿ. ಆಟೋಕ್ ಹೋಗ್ಬೇಕು ಇಲ್ಲಿಂದ. ಯಲ್ಲಾಪುರ ಬಸ್ ಸ್ಟ್ಯಾಂಡ್ ಇಂದ ನಾವು ತುಮಕೂರ್ಗೆ ಆಟೋಕ್ ಹೋಗ್ಬೇಕಾಗುತ್ತೆ. ತುಮಕೂರಲ್ಲಿ ಹಾಸ್ಪಿಟಲ್ ಇರೋದು, ಬೆಂಗಳೂರು ರೋಡಲ್ಲಿ ಇದೆ. ಸಿದ್ಧಗಂಗೆ ಹಾಸ್ಪಿಟಲ್ ನೋಡಿರ್ತೀರ ಅಂತ ಅನ್ಕೊಂಡಿದ್ರಿ. ಅದ್ರ ಆಪೋಸಿಟ್ ಹಾಸ್ಪಿಟಲ್ ಇರೋದು. ಸೊ ಇನ್ನ ನಾವು ಕೂಡ ಹೋಗ್ತಾ ಇದ್ವಿ. ಅಷ್ಟ್ರಲ್ಲೇನೆ ಗಂಗಾ ಅಂತ ಹೇಳ್ಬಿಟ್ಟು ನಮ್ಗೆ ಕಾಜಿಗುಂಡಿ ಮಾಡ್ಕೊಡ್ತಾರೆ, ಪಾಲೆಲ್ಲ ಹಾಕೊಟ್ಬಿಟ್ಟು. ಸೊ ಅವರು ಎದುರಿಗೆ ಬಂದ್ರು. ಸೀರೆ ಪಾಲು ಜಿಗ್ಜಾಗ್ ಎಲ್ಲ ಆಗಿದೆ ಅಂತ ತಗೊಂಡ್ ಬರಕ್ಕೆ ಅಂತ ಬಂದ್ರು. ತಿರ್ಗಾ ನಮ್ ಪ್ರೇವಣನ್ಗೆ ಹೋಗಿ ವಾಪಸ್ ಇಟ್ಬಿಟ್ ಬರಗಪ್ಪ ಶಾಪಿಗೆ ಅಂತ ಹೇಳ್ಬಿಟ್ಟು ಅವನ್ನ ವಾಪಸ್ ಕಳಿಸ್ದೆ. ಅವ್ನ್ ಇಟ್ಬಿಟ್ಟು ಮತ್ತೆ ವಾಪಸ್ ಬಂದ. ಸೊ ಇನ್ನ ಇಲ್ಲಿ ಒಂದು ಟೀ ಅಂಗಡಿ ಇದೆ. ತುಂಬಾ ಚೆನ್ನಾಗಿ ಟೀ ಮಾಡ್ತಾರೆ ಇವರು. ನನ್ಗಂತೂ ಫೇವರೇಟ್ ಅಂತಾನೆ ಹೇಳ್ಬೋದು ಈ ಪ್ಲೇಸ್. ನಮ್ಮ ಅಂಗಡಿ ಹತ್ರನೇ ಒಂಚೂರು ಮುಂದೆಗಡೆ ಇದೆ. ಯಾವಾಗ ಬಂದ್ರು ಇಲ್ಲಿ ಟೀ ಕುಡ್ಕೊಂಡೆ ಹೋಗೋದ್ ನಾನು. ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಶುಂಠಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಏಲಕ್ಕಿ ಎಲ್ಲ ಹಾಕಿ ಟೀ ಮಾಡ್ಕೊಡ್ತಾರೆ. ಅಲ್ಲಿ ಕುಡಿದಲ್ಲೇ ಹೋಗೋದೇ ಇಲ್ಲ ನಾನು. ಹೋಗ್ಬೇಕಾದಾಗ ಬರ್ಬೇಕಾದಾಗ ಎಲ್ಲ ಕುಡಿತಲೇ ಇರ್ತೀನಿ. ಸೊ ಇವತ್ ಕೂಡ ಕುಡಿಯೋಣ ಅಂತ ಹೇಳ್ಬಿಟ್ಟು ಕುಡಿತಾ ಇದ್ದೀನಿ. ಅವರು ಕೂಡ ಟೀ ಮಾಡ್ತಾ ಇದ್ರು. ಇನ್ನ ಪ್ರವೀಣ ಕೂಡ ಕುಡಿತಾನೆ. ಆ ಹುಡ್ಗಿ ಒಂದು ಟೀ ಬೇಡ ಅಂತಾಳೆ. ಅವಳು ಕುಡಿಯಲ್ಲ ಟೀ ಕಾಫಿ, ಅಷ್ಟು ಅಭ್ಯಾಸ ಇಲ್ಲ ಹುಡ್ಗಿಗೆ. ಸೊ ಹಾಗಾಗಿ ಇನ್ನ ಟೀ ಕಾಫಿ ಅಂದ್ರೆ ನನ್ಗೆ ತುಂಬಾನೇ ಫೇವರೇಟ್. ನನ್ಗೆ ಯಾವಾಗ್ಲೂ ಇರ್ಲೇಬೇಕು ಟೀ ಕಾಫಿ. ಏಕೆಂದ್ರೆ ಕೆಲ್ಸಗಳು ಜಾಸ್ತಿ ಅಲ್ವಾ. ಟೀ ಕುಡ್ದಿಲ್ಲ ಅಂತಂದ್ರೆ ತಲೆ ಓಡೋದೇ ಇಲ್ಲ. ಹಾಗಾಗಿ ಟೀ ಕಾಫಿ ಜಾಸ್ತಿ ಕುಡಿತಾ ಇರ್ತೀನಿ. ಜಾಸ್ತಿ ಅಂದ್ರೆ ಒಂದ್ ದಿನಕ್ಕೆ 2 ರಿಂದ 3 ಸರಿ ಕುಡಿತೀನಿ ಅಷ್ಟೇನೇನೆ. ಸೊ ಬೆಳಗ್ಗೆ ಕಾಫಿ, 11 ಗಂಟೆಗೆ ಒಂದ್ಸರಿ ಟೀ ಕುಡಿತೀನಿ. ಮತ್ತೆ ಸಂಜೆ ಒಂದ್ಸರಿ ಟೀ ಕುಡಿತೀನಿ ಅಷ್ಟೇನೆ. ಇಲ್ಲ ಅಂತಂದ್ರೆ ಒಂದೊಂದ್ ದಿನ 11 ಗಂಟೆ ಕೂಡ ಲೆಸ್ ಮಾಡ್ತೀನಿ ಟೀ ಕುಡಿಯೋದು. ಸೊ ಇನ್ನೆಲ್ಲ ಟೀ ಕುಡ್ದು ಮುಗಿಸಿದಾದ್ಮೇಲೆ ಆಟೋ ಮಾಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿಂದ ಆಟೋ ಚಾರ್ಜ್ ಬಸ್ ಸ್ಟ್ಯಾಂಡ್‌ಗೆ 20 ರೂಪಾಯಿ ತಗೊಂತಾರೆ. ಅಲ್ಲಿಂದ ಆ ಕಡೆ ಹಾಸ್ಪಿಟಲ್‌ಗೆ 20 ರೂಪಾಯಿ. ಅಂದ್ರೆ ಸೀಟ್ ಆಟೋಗಳು. ಇಲ್ಲ ನಾವು ಆಟೋ ಮಾಡ್ಕೊಂಡೇ ಹೋಗ್ತೀವಿ ಅಂತಂದ್ರು ಕೂಡ 120 ರೂಪಾಯಿ ತಗೊಂತಾರೆ. ಇನ್ನು 3 ಮೆಂಬರ್ಸ್‌ಗೆ ಅಷ್ಟೇ ಆಗುತ್ತಲ್ವಾ. ಹಂಗಾಗಿ ಇನ್ನು ಆಟೋ ಮಾಡ್ಕೊಂಡೇ ಹೋಗೋಣ ಬಿಡು, ಎಲ್ಲ ಒಂದೇ ಆಗುತ್ತೆ ಅಂತ ಹೇಳಿ ನಾವು ಇಲ್ಲಿಂದಾನೇ ಆಟೋ ಮಾಡ್ಕೊಂಡು ಹಾಸ್ಪಿಟ್ಲ್‌ವರೆಗೂ ಹೋಗ್ಬಿಡ್ತೀವಿ. ಸೊ ಹಾಗೇನೆ ಒಂದು ವಿಡಿಯೋನ ಮಾಡ್ಕೊಂಡ್ವಿ. ಸೊ ನೋಡಿ ಇನ್ನು ಹಾಸ್ಪಿಟಲ್ ಹತ್ರ ಬಂದ್ವಿ ಈಗ. ನೋಡ್ತಾ ಇರ್ಬೋದು ನೀವು, ಸಿದ್ಧಗಂಗೆ ಡೈನಸ್ಟಿಕ್ ಅಂತ ಹೇಳ್ಬಿಟ್ಟು ಈ ಹಾಸ್ಪಿಟಲ್ ಹೆಸರು. ಇಲ್ಲಿ ಆದ್ಯ ಅಂತ ಹೇಳ್ಬಿಟ್ಟು 3rd ಫ್ಲೋರ್ ಅಲ್ಲಿ ಇಟ್ಕೊಂಡಿದ್ದಾರೆ ಮೇಡಮ್. ಅವ್ರ ಹೆಸರು ಬಂದ್ಬಿಟ್ಟು ಆದ್ಯ ಕ್ಲಿನಿಕ್ ಹಾಸ್ಪಿಟಲ್ ಹೆಸರು. ಆ ಕಡೆ ಕಾಣಿಸ್ತಿದೆ ನೋಡಿ. ಸೊ ಅವ್ರ ಹೆಸರು ಬಂದ್ಬಿಟ್ಟು ನಾಗವೇಣಿ ಅಂತ. ತುಂಬಾನೇ ಚೆನ್ನಾಗಿ ನೋಡ್ತಾರೆ ಈ ಮೇಡಮ್ ಅಂತೂನು. ತುಂಬಾ ಪರಿಚಯ ಇದಾರೆ ನನ್ಗೂ ಕೂಡ 3 ವರ್ಷದಿಂದ. ತುಂಬಾ ಚೆನ್ನಾಗಿ ನೋಡ್ತಾರೆ. ಯಾರಾದ್ರೂ ಮಕ್ಳಾಗಿಲ್ಲ ಅಂತಂದ್ರೆ ಈ ಹಾಸ್ಪಿಟಲ್‌ಗೆ ನೀವು ಖಂಡಿತ ಭೇಟಿ ನೀಡಿ ಒಂದ್ಸರಿ. ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಹೇಳ್ತಾರೆ. ಖಂಡಿತವಾಗೂ ಆ ಆರಾಮಾಗಿ ಪ್ರೆಗ್ನೆಂಟ್ ಆಗ್ಬೋದು. ಸೊ ಇನ್ನ 3rd ಫ್ಲೋರ್ ಅಲ್ಲಿ ಹೊತ್ಬಿಟ್ಟು ನಾವು ಲಿಫ್ಟ್ ಅಲ್ಲಿ ಹೋಗ್ತಾ ಇದೀವಿ.
ಆ ಲಿಫ್ಟಲ್ಲಿ ಹೋಗ್ಬೇಕಾದಾಗ ಆ ನಂಬರ್ ಎಷ್ಟೇ ಒತ್ತಿದ್ರು ಕೂಡ ಅದು ಮೂವ್ ಆಗ್ತಾ ಇರ್ಲಿಲ್ಲ. ಬರೀ ಹೊರಗಡೆ ಹೋಗ್ಬೇಡ, ನಡ್ಕೊಂಡೆ ಹೋಗೋಣ ಮೇಲಕ್ಕೆ ಅಂತ ಹೇಳಿದ್ರು. ಸೊ ಇಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದ್ಸರಿ ಟ್ರೈ ಮಾಡ್ತಾ ಇದೀವಿ. ಟ್ರೈ ಮಾಡಿ ಅಲ್ಲಿ ಕೂಡ ಒಂದ್ ವಿಡಿಯೋನ ಮಾಡ್ಕೊಂಡೆ ನಾನು. ಸೊ ನೋಡಿ ಇದು ಈ ತರ ಒತ್ತುತ್ತಾ ಇದ್ದೀನಿ ಥರ್ಡ್ ಫ್ಲೋರ್ಗೆ ಅಂತ ಹೇಳ್ಬಿಟ್ಟು ಅದು ಮೂವ್ ಆಗ್ತಾನೆ ಇರ್ಲಿಲ್ಲ. ಸೊ ಇನ್ನೊಂದ್ಸರಿ ಹಂಗೆ ಒತ್ತಲೇ ಇದ್ವಿ, ಮತ್ತೆ ಮೂವ್ ಆಯ್ತದು. ಈ ಲಿಫ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಒಂದ್ ಟೆನ್ಷನ್, ಏನಾದ್ರು ಮಧ್ಯದಲ್ಲಿ ಹಿಡ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ, ಉಸಿರಾಡಕ್ ಆಗೋದಿಲ್ಲ. ಸೊ ನಗ್ತಾ ಇದ್ವಿ, ಹಾಗಾಗಿ ಏನಾದ್ರು ಇಲ್ಲೇ ಸಿಗಾಕೊಂಡ್ಬಿಟ್ರೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು. ಆ ಇನ್ನೇನು ನಾವೆಲ್ಲ ಫ್ರೆಂಡ್ಲಿ ಆಗೇ ಇರ್ತೀವಿ ಆಕ್ಚುಲಿ. ಯಾಕೆಂದ್ರೆ ಎಲ್ಲ ಒಂದ್ ಸ್ವಲ್ಪ ಏಜ್ ಡಿಫ್ರೆನ್ಸ್ ಅಷ್ಟೇನೆ, ಅವ್ರಿಗೂ ನಮ್ಗೆ, ನಮ್ಮ ಅಕ್ಕನ ಮಗು ನನ್ಗೂ ಎಲ್ಲಾರ್ಗುನು. ಸೊ ಹಾಗಾಗಿ ಫ್ರೆಂಡ್ಲಿ ಆಗಿ ಇರ್ತೀವಿ ನಾವು. ಯಾವಾಗ್ಲೂ ಅಷ್ಟೇ, ನನ್ ಮಗ ಅಂತ ಅಂದ್ರು ಕೂಡ ನನ್ಗೆ ಅಮ್ಮ ಅಂತಾನೆ ಕರಿತಾನೆ ಅವನು. ಸೊ ನಾನು ಪ್ರವೀಣ ಅಂತಾನೆ ಕರಿತೀನಿ. ತುಂಬಾ ಫ್ರೆಂಡ್ಲಿ ಆಗಿರ್ತೀವಿ ನಾವು, ಫ್ರೆಂಡ್ಶಿಪ್ ತರನೇ ಇರ್ತೀವಿ. ಸೊ ಅವನು ಒಂದು ನಂಬರ್ ಓದ್ತಾ ಇದ್ರೆ ನಾನು ನಂಬರ್ ಓದ್ತಾ ಇದ್ದೆ. ಈ ರೀತಿ ಮೇಲಕ್ಕೆ ಬಂದಿ ನೋಡಿ. ಆದ್ಯ ಹಾಸ್ಪಿಟಲ್ ಅಂತ ನಿಮಗೆ ತೋರಿಸ್ತಾ ಇದೀನಿ. ಒಳಗಡೆ ಎಲ್ಲ ಶೂಟ್ ಮಾಡ್ಕೊಳಕ್ ಬಿಡೋದಿಲ್ಲ. ಸೊ ಅದೆಲ್ಲ ತೋರಿಸಿದಾದ್ಮೇಲೆ ಮಗುಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಕೂಡ ಹೇಳಿದ್ರು. ತುಂಬಾ ಚೆನ್ನಾಗಿ ಬಂದಿದೆ ಅಂತ ಕೂಡ. ಸ್ಕ್ಯಾನಿಂಗ್ ಅಲ್ಲಿ ಕೂಡ ನಾನು ಮಂತ್ಲಿ ಹೋಗಿ ನೋಡ್ತಲೇ ಇರ್ತೀನಿ. ನನ್ಗೆ ಹುಟ್ಟ ಮಗು ಬಂದ್ಬಿಟ್ಟು ಮೊಮ್ಮಗ ಆಗ್ತಾನಲ್ವಾ, ಸೊ ಹಾಗಾಗಿ ಅಕ್ಕನ ಮಗ ಇನ್ನ ಮೊಮ್ಮಗನ್ನೇ ತಾನೆ. ಹಾಗಾಗಿ ಇನ್ನ ಮಾರ್ಕೆಟಿಗೆ ಬಂದ್ವಿ, ಸ್ವಲ್ಪ ತರಕಾರಿ ತಗೊಂಡ್ ಹೋಗೋಣ ಅಂತ ಹೇಳ್ಬಿಟ್ಟು. ನಾವು ಹಾಸ್ಪಿಟ್ಲ್ಗಳದ್ದು ಏನು ಶೂಟ್ ಮಾಡ್ಕೊಳಕ್ ಆಗಲ್ಲ, ಯಾಕೆಂದ್ರೆ ಅದೆಲ್ಲ ಅವೈಲಬಲ್ ಇಲ್ಲ. ಸೊ ಇನ್ನ ತರಕಾರಿ ಎಲ್ಲ ಬಂದು ತಗೊಂಡು, ಸ್ವಲ್ಪ ಹೂವನ್ನೆಲ್ಲ ತಗೊಂಡು ಇವ್ರು ಊರಿಗೆ ತಗೊಂಡ್ ಹೋಗ್ತಾರೆ. ಇಲ್ಲಿಂದಾನೆ ತಗೊಂಡ್ಬಿಟ್ಟು ಇವಾಗ ಊರಿಗೆ ಹೊರಡ್ತಾರೆ. ಆಲ್ರೆಡಿ 2 ಡೇಸ್ ಆಯ್ತಲ್ವಾ ಬಂದಾಗಾಗಿ. ಸೊ ಇನ್ನ ಅವ್ರನ್ನ ಊರಿಗೆ ಕಳಿಸ್ಬಿಟ್ಟು ನಾನಿನ್ನ ತುಂಬಾ ಟಯರ್ಡ್ ಆಗಿತ್ತು. 2:30 3 ಗಂಟೆಗೆಲ್ಲ ಊರಿಗೆ ಹೋದ್ರು ಅವರು. ನಾನ್ ಮನೆಗ್ ಬಂದು ರೆಸ್ಟ್ ಮಾಡಿ ಶಾಪ್ ನ ಓಪನ್ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ. ಇವತ್ತು ನಾನ್ ತೋರಿಸ್ತಿರೋ ಇದು ನೈಟ್ ಶೂಟ್ಸ್ ಬಂದ್ಬಿಟ್ಟು ನಾನು ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಇದು ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ, ನಾನು ನೋಡ್ಬಿಟ್ಟು ಲಿಂಕ್ ನ ನೋಡ್ತೀನಿ, ಹಾಕಕ್ ಪ್ರಯತ್ನ ಪಡ್ತೀನಿ. ತುಂಬಾನೇ ಚೆನ್ನಾಗಿದೆ ಈ ಟಿ ಶರ್ಟ್ಸ್ ಮತ್ತೆ ಶೂಟ್ಸ್ ಅಂತೂ ಸಕ್ಕದಾಗಿದೆ. ಕಾಲರ್ ಬರುತ್ತೆ, ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಮತ್ತೆ ಮೈ ಮೇಲೆ ಹಾಕೊಂಡ್ರೆ ಏನು ಒಂಥರ ಇರಿಟೇಷನ್ಸ್ ಆಗ್ಲಿ ಇನ್ನೊಂದಾಗ್ಲಿ ಏನು ಆಗೋದಿಲ್ಲ. ಹಾಗಾಗಿ ಈ ವಿಡಿಯೋ ಮುಖಾಂತರ ಈ ಶೂಟ್ಸ್ ನ ತೋರಿಸ್ತಾ ಇದೀನಿ ಅಷ್ಟೇ. ನಾನು ಮುಂದೆ ಆಲ್ರೆಡಿ ಲಾಗ್ಗಳಲ್ಲೆಲ್ಲ ತೋರಿಸಿದೀನಿ ಇದೆಲ್ಲ ಬುಕ್ ಮಾಡ್ಕೊಂಡಿರೋ ಶೂಟ್ಸ್ ಅಂತ ಹೇಳ್ಬಿಟ್ಟು. ಸೊ ಇನ್ನ ಅಡ್ಗೆ ಮನೆಗ್ ಬಂದೆ ಇವಾಗ. ಒಬ್ಬಟ್ಟು ಸಾರೆಲ್ಲ ಇತ್ತು, ಆದ್ರೂ ಕೂಡ ಮನೆಗೆ ಎಗ್ ರೈಸ್ ಮಾಡ್ಕೊಡು, ಇಲ್ಲಾಂದ್ರೆ ನನ್ಗೇನೋ ಫ್ರೈಡ್ ರೈಸ್ ಮಾಡ್ಕೊಡು ಅಂತ ಕೇಳಿದ್ರು. ಅನ್ನ ಇತ್ತು, ಹಾಗಾಗಿ ಸ್ವಲ್ಪ ಅವ್ರಿಗೋಸ್ಕರ ಫ್ರೈಡ್ ರೈಸ್ ಮಾಡ್ಕೊಟ್ಬೇಡ ಅಂತೇಳಿ ಫ್ರೈಡ್ ರೈಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ಗೇನು ಅನ್ನ ಸಾರ್ ಆದ್ರೇನೆ ಸಾಕು ಅಂತ ಅನ್ನಿಸ್ತು, ಯಾಕೆಂದ್ರೆ ನಾನು ತಿಂಡಿಗಳು ಅಷ್ಟು ಇಷ್ಟಪಡಲ್ಲ. ಎಲ್ಲಾ ವ್ಲಾಗ್ಗಳಲ್ಲಿ ಹೇಳ್ತಾನೆ ಇರ್ತೀನಿ, ಮತ್ತೆ ಹೋಟ್ಲು ಊಟನೂ ಇಷ್ಟಪಡಲ್ಲ ಅಂತ ಹೇಳ್ತಾನೆ ಇರ್ತೀನಿ. ಈಗ ನಾ ಫ್ರೈಡ್ ರೈಸ್ ಮಾಡಕ್ಕೆ ಎಣ್ಣೆ ಹಾಕೊಂಡಿದೀನಿ, ಮತ್ತೆ ಈರುಳ್ಳಿ ತಗೊಂಡಿದೀನಿ ಒಂದು, ಮತ್ತೆ ಇದಕ್ಕೆ ಕರ್ಬೇವಿನ ಸೊಪ್ಪು ಟೊಮೊಟೊ ಹಾಕೊಂತಾ ಇದೀನಿ. ನೀವ್ ಹೆಂಗ್ ಮಾಡ್ತೀರಾ ಗೊತ್ತಿಲ್ಲ, ನನಗೆ ಬಂದಂಗ್ ನಾನ್ ಮಾಡ್ತಾ ಇದೀನಿ. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಬೆಳ್ಳುಳ್ಳಿ ಜಜ್ಕೊಂಡ್ ಕೂಡ ಹಾಕೊಳ್ತೀನಿ ನಾನು ಇದಕ್ಕೆ. ನೋಡಿ ಈ ಟೈಮಲ್ಲಿ ಟೊಮೊಟೊ ಹಾಕೊಳ್ತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಬೇಯಿಸ್ಕೋಬೇಕಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿ. ಇನ್ನು ಟೊಮೊಟೊ ಹಾಕಿದ್ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೇಕಾಗುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಾನೆ ಹೇಳ್ಬೋದು. ನಾನು ಬೆಳ್ಳುಳ್ಳಿ ಕೂಡ ಒಂದ್ 4 ಪೀಸ್ನ ಜಜ್ಜಿ ಹಾಕೊಂಡಿದ್ದೆ, ಆದ್ರೂ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಕೂಡ ಹಾಕೊಳ್ತಾ ಇದ್ದೀನಿ ಟೇಸ್ಟಿಗೋಸ್ಕರ. ಸ್ವಲ್ಪ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು 1/4 ಸ್ಪೂನ್ ಅರಿಶಿನ ಪುಡಿ ಹಾಕೋಬೇಕಾಗುತ್ತೆ. ಸೊ ನೋಡಿ ಹಾಕೊಳ್ತಾ ಇದ್ದೀನಿ ನಾನು. ಒಂದು 1/4 ಸ್ಪೂನ್, ಸುಮ್ನೆ ಒಂದ್ ಕಲರ್ಗೋಸ್ಕರ, ಜಾಸ್ತಿ ಅರಿಶಿನ ತಿನ್ಬಾರ್ದು. ಹಾಗಾಗಿ ಒಂದು ಒಲೆ ಮೇಲೆ ಹಾಲ್ನ ಇಟ್ಕೊಂಡಿದ್ದೆ. ನಾನು ಇವತ್ತು ಯಾಕೋ ಊಟ ಮಾಡೋ ಇಂಟ್ರೆಸ್ಟ್ ಇರ್ಲಿಲ್ಲ, ಹಾಲ್ ಕುಡ್ದ್ಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಗರಂ ಮಸಾಲ ಹಾಕೋಬೇಕಾಗುತ್ತೆ. ಗರಂ ಮಸಾಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಇದು ಒಂಥರ ಮನೇಲಿ ಮಾಡುವಂತಹ ಫ್ರೈಡ್ ರೈಸ್ ಆಗಿರುತ್ತೆ. ಸೊ ಹೋಟೆಲ್ ಟೇಸ್ಟಿಂಗ್ ಪೌಡರ್ ಅದು ಇದೆಲ್ಲ ಹಾಕ್ತಾರೆ. ಅದನ್ನೆಲ್ಲ ನಾನೇನು ಹಾಕಿಲ್ಲ. ಮನೇಲಿ ಏನಿದೆ ಅದನ್ನ ಹಾಕಿ ಸ್ವಲ್ಪ ರೈಸ್ ಕಲ್ವಾ ಒಬ್ರು ತಿನ್ನೋಷ್ಟು ಮಾಡ್ತಾ ಇರೋದು ಅಷ್ಟೇನೆ. ಹಾಗಾಗಿ ಇರೋದನ್ನ ಮೇಂಟೆನೆನ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಕೊತ್ತಂಬರಿ ಸೊಪ್ಪು ಕೂಡ ಲಾಸ್ಟ್ ಅಲ್ಲಿ ಎಲ್ಲ ಬೆಂದಿತ್ತಲ್ವಾ, ಅವಾಗ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೊಂಡಿದೀನಿ. ಸೊ ಅದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು, ರೈಸ್ ಇತ್ತಲ್ವಾ ಮಧ್ಯಾಹ್ನ ಮಾಡಿರೋದು, ಆ ರೈಸ್ ನೇ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನೇನು ಬಿಸಿ ರೈಸ್ ಏನ್ ಮಾಡ್ಕೊಂಡಿಲ್ಲ. ನೋಡಿ ಅದೇ ಹಳೆ ರೈಸೇನೆ ಮಧ್ಯಾಹ್ನ ಮಾಡಿರೋದೇನೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ಗೆ ಊಟ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ನಲ್ಲ, ಇವತ್ತು ಹಾಲು ಕುಡಿದ್ಬಿಟ್ಟು ಮಲ್ಕೊಳ್ಳೋದಷ್ಟೇನೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್. ನಾನು ಕೂಡ ಎಲ್ಲ ಮಿಕ್ಸ್ ಮಾಡಿ ಟೇಸ್ಟ್ ನೋಡ್ದೆ. ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಅರ್ಜೆಂಟ್ ಅಲ್ಲಿ ಇದ್ದಾಗ ಈ ರೀತಿ ಮಾಡ್ಕೊಂಡು ತಿನ್ಬೋದು ಅಂತಾನೆ ಹೇಳ್ಬೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇವತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಿಡಿಯೋ ಮುಖಾಂತರ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು.